ಮಾಲ್ತಿ ಮಾಲ್ತಿ ಅತ್ತೆ, ಯಾಕತ್ತೆ ಕಣ್ಣೀರು? ಹಳೆ ನೆನಪೆಲ್ಲ ಒಂದ್ಸಲ ಕಣ್ಮುಂದೆ ಬಂದು ಹೋಯ್ತು. ನಾನಿನ್ನ ಯಾಕೆ ಕರ್ದೆ ಗೊತ್ತಾ? ಈ ವಾರ ನಿಮ್ಮ ಮಾವನರ 85ನೇ ವರ್ಷದ ಹುಟ್ಟಿದಬ್ಬ. ಅದನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇದ್ದೀನಿ. ಹೌದಲ್ವಾ? ಒಳ್ಳೆ ಯೋಚನೆ ಅತ್ತೆ. ಮಾವನವ್ರು ಆಡ್ತಿದ್ದಿದ್ದು ಒಂದೊಂದು ಮಾತು, ತೋರಿಸ್ತಿದ್ದಿದ್ದು ಮಮತೆ, ಇವೆಲ್ಲ ಕಣ್ಣಿಗೆ ಕಟ್ಟಾಗಿದೆ. ಅವ್ರ ನೆರಳಲ್ಲಿ ನಾವು ಬದುಕಿದ್ವಿ ಅನ್ನೋದೇ ನಮ್ಮ ಪುಣ್ಯ. ನಾವೆಲ್ಲರೂ ಸೇರಿ ಚೆನ್ನಾಗಿ ಪ್ಲಾನ್ ಮಾಡೋಣ. ಊಟ ನಿದ್ದೆ ಎಲ್ಲ ಬಿಟ್ಟು ಸಮಾಜಕ್ಕೋಸ್ಕರ, ಬಡ ಜನಕ್ಕೋಸ್ಕರ ಕಷ್ಟಪಟ್ಟಿರೋ ಜೀವ ಇದು. ಅದಕ್ಕೆ ಇವ್ರು ಕಟ್ಟಿರೋ ಆಸ್ಪತ್ರೆಯಲ್ಲಿ ಇವ್ರು ಹುಟ್ಟಪ್ಪ ಮಾಡಬೇಕು ಅನ್ನೋದೇ ನನ್ನ ಆಸೆ. ಏನಂತೀಯ? ಈ ಆಸ್ಪತ್ರೆಗೋಸ್ಕರ ಮಾವ ತುಂಬಾ ಶ್ರಮ ಪಟ್ಟಿದ್ದಾರೆ ಅತ್ತೆ. ಅವ್ರ ಹುಟ್ಟಬ್ಬನ ಅಲ್ಲಿ ಮಾಡೋದೇ ಅರ್ಥಪೂರ್ಣ ಅನ್ಸುತ್ತೆ ಅಲ್ವಾ? ಸರಿ, ಹಾಗಾದ್ರೆ ನಾವೀಗ್ಲೇ ಹಾಸ್ಪಿಟ್ಲಿಗೆ ಹೋಗಿ ಕಣ್ಣನ ಹತ್ರ ಮಾತಾಡೋಣ. ಅತ್ತೆ, ಹೇಗಿದ್ರು ಅವ್ನ ಮನೆಗೆ ಬರ್ತಾನೆ, ಅವಾಗ ಮಾತಾಡ್ಬೋದು. ಈಗ ಆಪರೇಷನ್ ಅದು ಇದು ಅಂತ ಬ್ಯುಸಿ ಇರ್ತಾನೇನೋ. ಇಲ್ಲ, ಸರ್ಪ್ರೈಸ್ ವಿಸಿಟ್ ಕೊಟ್ಟು ಅವ್ನ ವಿಷಯ ಹೇಳೋಣ. ಅವನು ಖುಷಿ ಪಡ್ತಾನೆ. ಕೆಲ್ಸಕ್ಕೆ ಅಂತ ನಿಂತ್ರೆ ಹಗಲು ರಾತ್ರಿ ಅಂತ ಅವ್ನು ನೋಡೋದಿಲ್ಲ. ಮನೆಗೆ ಬರೋದು ಅವ್ನು ಎಷ್ಟೊತ್ತಾಗುತ್ತೆ? ಒಂದು ಅರ್ಧ ಗಂಟೆಯಲ್ಲಿ ಇಟ್ಬಿಟ್ಟು ವಿಷಯ ಹೇಳ್ಬಿಟ್ಟು ಬರೋಣ. ಅದು ಅಲ್ದೇನೆ ಮಾಲ್ತಿ, ನಾನು ಆಸ್ಪತ್ರೆಗೆ ಹೋಗ್ದೆ ತುಂಬಾ ದಿನ ಆಯ್ತು. ಅಲ್ಲಿ ಹೋಗಿ ಎಲ್ರನ್ನೂ ನೋಡಿ ಮಾತಾಡ್ಸ್ಕೊಂಡು ಬರೋಣ. ಸರಿ ಅತ್ತೆ, ನೀವು ಹೇಗೆ ಹೇಳ್ತೀರೋ ಹಾಗೆ.